ಬೆಳಗ್ಗೆ ಮದುವೆ, ಸಂಜೆ ಆಗ್ತಾ ಇದ್ದಂತೆ ಬಡಿದಾಡಿಕೊಂಡು ಸಾವು. ನೀನೇ ಬೇಕು ಅಂತ ಕರಿಮಣಿ ಕಟ್ಟಿದವನು ಉಸಿರು ತೆಗೆದೇ ಬಿಟ್ಟ. ಅವಳಿಲ್ಲ ಅಂದ್ರೆ ಬದುಕಲ್ಲ ಅಂದವನು ಅವಳನ್ನೇ ಬದುಕೋಕೆ ಬಿಡ್ಲಿಲ್ಲ. ಇದೊಂಥರ ವಿಚಿತ್ರವಾದಂತ ಘಟನೆ. ಬೆಳಗ್ಗೆ ಮದುವೆ ಆಗಿದ್ದಾರೆ, ನೀನೇ ಬೇಕು, ನೀನೇ ನನ್ನ ಪ್ರಾಣ, ನೀನೇ ನನ್ನ ಚಂದ್ರ, ನೀನೇ ನನ್ನ ಇಂದ್ರ ಅಂತ. ರಾತ್ರಿ ಇಬ್ರು ಬಡ್ದಾಡ್ಕೊಂಡಿದ್ದಾರೆ. ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಸೂತಕ ಆವರಿಸಿಬಿಟ್ಟಿದೆ. ಪ್ರೀತಿಸಿ ಮದುವೆ ಆಗಿದ್ದವರ ಬಾಳಲ್ಲಿ ದುರಂತ ಅಂತ್ಯ ಇದು. ಬೆಳಗ್ಗೆ ಮದುವೆ ಆಗಿ ಸಂಜೆ ಬಡ್ದಾಡ್ಕೊಂಡಿದ್ದಾರೆ ನವ ವಧು ವರರು. ಮಚ್ಚಿನಲ್ಲಿ ಬಡ್ದಾಡ್ಕೊಂಡು ನವ ವಧು ವರರು ಸಾವನ್ನಪ್ಪಿರೋರು. ಲಿಖಿತ ಹಾಗೂ ನವೀನ್ ನಿನ್ನೆ ಬೆಳಗ್ಗೆ 6 ಗಂಟೆಗೆ ಮದುವೆ ಆಗಿದ್ದಾರೆ. ಸಂಜೆ ಆಗ್ತಿದ್ದಂತೆ ಯುವತಿ ಸಾವನ್ನಪ್ಪಿದ್ದಾಳೆ. ನಿನ್ನೆ ಸಂಜೆ ನವ ವಧು ಸಾವನ್ನಪ್ಪಿದ್ದು, ಇವತ್ತು ನವ ವರ ಕೊನೆ ಉಸಿರೆಳೆದಿದ್ದಾನೆ. ಕೋಲಾರ KGF ತಾಲೂಕಿನ ಚಂಬರಾಸನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ತೀರಾ ವಿಚಿತ್ರ ಅಂತ ಅನಿಸ್ತಾ ಇದೆ. ಇಬ್ರು ಪ್ರೀತಿ ಮಾಡ್ತಾ ಇದ್ರು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರು, ನಿನ್ನಿಲ್ದೆ ನಾನಿರೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಮನೆಯವರನ್ನ ಒಪ್ಪಿಸಿದ್ರು, ಒಪ್ಪಿಗೆ ಪಡೆದೇ ಮದುವೆನೂ ಆಗಿದ್ರು. ಸುಖ ಸಂಸಾರವನ್ನ ನಡೆಸಬಹುದಿತ್ತು, ಎಲ್ಲರಿಗೂ ಮಾದರಿ ಆಗಿರಬಹುದಿತ್ತು. ಆದರೆ ಮಾಡಿದ್ದೇನು? ಬೆಳಗ್ಗೆ ನೋಡಿ ಖುಷಿಯಾಗಿ ಹೂವಿನ ಹಾರ ಹಾಕೊಂಡು ಕುತ್ಕೊಂಡಿದ್ದಾರೆ, ಖುಷಿಯಾಗಿ ಮದುವೆ ಆಗಿದ್ದಾರೆ. ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಕಿರಿಕ್ ಶುರು ಆಗ್ಬಿಟ್ಟಿದೆ. ಬೆಳಗ್ಗೆ ಮಧ್ಯಾಹ್ನ ಚೆನ್ನಾಗಿದ್ದವ್ರು ಸಂಜೆ ಇಲ್ಲ. ನಕ್ಷತ್ರನ ತೋರಿಸಿ ಸಪ್ತಪದಿ ತುಳಿದು 7 ಜನ್ಮದಲ್ಲೂ ನೀನೇ ಹೆಂಡತಿ ಆಗಿರ್ಬೇಕು, 7 ಜನ್ಮದಲ್ಲೂ ನೀನೇ ಗಂಡ ಆಗಿರ್ಬೇಕು ಅಂತ ಇಬ್ರು ಇದ್ರು ಮಧ್ಯಾಹ್ನದವರೆಗೂ. ಅದಾದ್ಮೇಲೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಮಚ್ಚಿಡ್ಕೊಂಡು ಹೊಡೆದಾಡಿದ್ದಾರೆ. ಎಷ್ಟೋ ಮಟ್ಟಿಗೆ ಅಂದರೆ ಇಬ್ರು ತಮ್ಮ ಜೀವ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ. ಅಂಥದ್ದು ಏನಾಗಿತ್ತು, ಏನು ಭಿನ್ನಾಭಿಪ್ರಾಯ ಆಯಿತು, ಅರ್ಧ ಗಂಟೆಯಲ್ಲಿ ಪ್ರಾಣ ತೆಗೆಯುವಂಥದ್ದು ಏನಾಗ್ಬಿಡ್ತು, ಇದು ಪ್ರಶ್ನೆ. ಸ್ವತಃ ಅವ್ರ ಕುಟುಂಬಸ್ಥರೇ ಶಾಕ್ನಲ್ಲಿದ್ದಾರೆ. ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿದ್ರು. ನೋಡಿ, ಪ್ರೀತಿಸ್ತಾ ಇದ್ರಂತೆ ಇಬ್ರು. ಎಷ್ಟು ವರ್ಷಗಳಿಂದ ಪ್ರೀತಿಸಿದ್ರೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಪ್ರೀತಿಸಿ ಇನ್ನೇನು ಮದುವೆ ಆಗಿದ್ರು, ಸುಖ ಸಂಸಾರವನ್ನು ನಡೆಸಬಹುದಿತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಕಿರಿಕ್ ಮಾಡ್ಕೊಬಿಟ್ಟಿದ್ದಾರೆ ಇಬ್ರು. ಕಿರಿಕ್ ಮಾಡ್ಕೊಂಡು ಒಂದು 15 ದಿನ ಮಾತು ಬಿಟ್ಟು ತವ್ರ ಮನೆಗೆ ಹೋಗಿ ಕೂತು 10 ದಿನರು ಆಗಿದ್ರು ಒಂದು ಪಕ್ಷ ಓಕೆ ಅನ್ಬೋದಿತ್ತು. ಇದು ಹಂಗಲ್ಲ, ಮಚ್ಚಲ್ಲೇ ಬಡ್ದಾಡ್ಕೊಂಡಿದ್ದಾರೆ. ಇನ್ನು ಮದುವೆಗೆ ಅಂತ ಬಂದಿದ್ದಂಥ ಬಂಧುಗಳೆಲ್ಲ ವಾಪಸ್ ಮನೆಯೇ ತಲುಪಿರ್ಲಿಲ್ಲೇನೋ, ಅಷ್ಟರೊಳಗೆ ಸಾವಿನ ಸುದ್ದಿ ಹೋಗಿ ಅವ್ರ ಕಿವಿಗೆ ತಲುಪಿದ ವಾಪಸ್ ಬಂದಿದ್ದಾರೆ. ಇದೇನಪ್ಪ ಇದು, ಈ ಥರ ಆಗ್ಬಿಡ್ತು, ಬೆಳಗ್ಗೆ ಇನ್ನು ಖುಷಿಯಾಗಿ ನಕ್ಷತ್ರ ಎಲ್ಲ ತೋರಿಸ್ಕೊಂಡು ಚೆನ್ನಾಗೇ ಇದ್ರಲ್ಲ ಅಂತ ಆ ಊರಿನ ಜನರು ಮತ್ತು ಆ ಮದುವೆಗೆ ಬಂದಂಥ ಸಂಬಂಧಿಕರು ಮಾತನಾಡ್ಕೊಳ್ತಾ ಇದ್ದಾರೆ. ಅವರಿಬ್ಬರ ನಡುವೆ ಅಂಥದ್ದೇನು ಮಾತುಕತೆ ನಡೀತು, ಅದ್ಯಾಕೆ ಗಲಾಟೆ ಮಾಡಿಕೊಂಡ್ರು ನೋಡಿ. ಇತ್ತೀಚಿನ ಮದುವೆಯ ಬಾಂಧವ್ಯಗಳು ಎಷ್ಟು ದಿನ ವ್ಯಾಲಿಡಿಟಿ ಇರುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮೊದಲೆಲ್ಲ ಗಂಡನ ಮುಂದೆ ನಿಂತು ಮಾತಾಡ್ತಾ ಇರಲಿಲ್ಲ, ಅಥವಾ ಹೆಣ್ಮಕ್ಳು ಕೂಡ ಏನಾದರೂ ಸಮಸ್ಯೆ ಆಯಿತು ಅಂತ ಅಂದರೆ ಮನಸ್ಸಲ್ಲೇ ನೋವು ತಿಂತಾ ಇದ್ರು, ತವ್ರ ಮನೆಯವ್ರಿಗೂ ಗೊತ್ತಾಗಬಾರ್ದು ಅಂತ. ಈಗೀಗ ಹಾಗೇನಿಲ್ಲ, ಮಾತೆತ್ತಿದ್ರೆ ಡಿವೋರ್ಸು, ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ, ಕೊಲೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಚೆನ್ನಾಗೇ ಇದ್ರು, ಎಲ್ಲರ ಜೊತೆಗೂ ನಗಾಡ್ಕೊಂಡು ಮಾತಾಡ್ಕೊಂಡೇ ಇದ್ರು. ಸಂಜೆ ಆಗ್ತಿದ್ದಂಗೆ ಜಗಳ ಶುರು ಆಗ್ಬಿಟ್ಟಿದೆ. ಮಚ್ಚಲಿ ಬಡ್ದಾಡ್ಕೊಂಡಿದ್ದಾರೆ. ನಿನ್ನೆ ಸಂಜೆನೇ ಯುವತಿ ಸಾವನ್ನಪ್ಪಿದ್ರೆ, ಇವತ್ತು ಬೆಳಗ್ಗೆ ಯುವಕ ಸಾವನ್ನಪ್ಪಿದ್ದಾನೆ. ಮನೆಗೆ ಬಂದು ಟೀ ಮಾಡ್ತೀನಿ ಕುತ್ಕೋಪಯ್ಯ ಅಂದ್ರೆ ಕುತ್ಕೊಂಡ್ರು ಸರ್. ಅವ್ರಿಗಿನ ಅವ್ರಿಬ್ರು ಕುತ್ಕೊಂಡ್ರು ಸರ್. ನಾನು ಟೀ ಮಾಡ್ಕೊಬಂದು ಕೊಟ್ಟೆ. ಅವ್ರಿಗೂ ಅವನಿಗೂ ನಮ್ಮ ಅಪ್ಪಗೆ ಹುಡುಗಿ ಪಕ್ಕದ ಮನೆ ಹುಡುಗಿ ಕೂಡ ಬಂದಿದ್ಲು ಸರ್, ಗಲ್ಬ ಚೆನ್ನಾಗಿ. ಅವ್ರಿಗೂ ಒಂದು ಗಸ್ತಿ ಕೊಟ್ಟೆ. ಕುತ್ಕೊಂಡಿದ್ರಿ, ಕುಡ್ದಿದ್ದಾಯ್ತು. ಗ್ಲಾಸ್ಗೆಲ್ಲ ಎತ್ಕೊಬಂದು ಹೊರಗಡೆ ಅಂತ ಬಂದೆ ಸರ್. ಬಂದಿಟ್ಬಿಟ್ಟು ಅವ್ರು ಒಳಗಡೆ ಕುತ್ಕೊಂಡಿದ್ರು. ಮಗು ಈ ಕಡೆ ಬಂತು ಸರ್. ನನಗೆ ಹೊರಗಡೆ ಬಂದು ಎತ್ಕೊಳಕ ರೋಡ್ ಕಡೆ ಬಂದಿದ್ದಕ್ಕೆ ಎತ್ಕೊಳಕ್ ಬಂದೆ. ಎತ್ಕೊಳಕ್ ಬರೋಷ್ಟಕ್ಕೆ ಕದ ಹಾಕಿದ್ರು. ಎತ್ಕೊಂಡು ಹೊಟ್ಟೆಗೆ ಹೋಗೋಷ್ಟಕ್ಕೆ ಕದ ಹಾಕಿದ್ವಿ. ಅವ್ರು ಏನು ಮಾತಾಡಕ್ ಕದ ಹಾಕಿದ್ದಾರೆ ಅಂತ ಸುಮ್ಮನೆ ಇಟ್ಟೋದ್ವಿ ಸರ್. ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೇಳಿಸ್ತಾ. ಹುಡುಗಿ ವಯಸ್ಸು ಏನು ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ನವೀನ ತೆಗಿ ಬಾಕ್ಲಂದ್ರೆ ಅವ್ನೇನು ಮಾತಾಡಿಲ್ಲ. ಅದು ನೋಡ್ಬಿಟ್ಟು ಆಮೇಲೆ ನಾನು ಓಡಿ ಬಂದು ನಮ್ಮ ಬಾಬಣ್ಣಗೆ, ಜಯಕ್ಕ ಅವರ, ನವೀನ್ ಎಲ್ಲ ಇದ್ರು, ವಿಶಾಲಿ ಎಲ್ಲ, ಅವ್ರಿಗೆಲ್ಲ ಏನು ಗಲಾಟೆ ಮಾಡ್ಕೊತ ಇದ್ದೇನೆ ಬನ್ರಿ ಅಂತ ಹೇಳಿ ಹೋಗೋಷ್ಟಕ್ಕೆ ಬಾಕ್ಲು ಒದ್ದಿ
ತಲ್ಲಿ ಒಳಗಡೆ ನೋಡಿದ್ರೆ ಅವ್ರ ಹಂಗೆ ಹೊಡೆದಾಡ್ಕೊಂಡು ಬಿದ್ದೋಗಿದ್ರು. ಏನ್ ಹೇಳ್ತಾರೆ? ಮುಚ್ಚಲ್ಲಿ ಸರ್ ನಿನ್ನೆ ಬೆಳಗ್ಗೆನೆ ಸರ್ ಒಂದು 6 ಗಂಟೆ 5 ಗಂಟೆ ಆಗಿತ್ತು, ಬೆಳಗ್ಗೆನೆ ಆಗಿದೆ ಸರ್ ಮದುವೆ. ಏನ್ ಅರ್ಜೆಂಟ್ ಮಾಡ್ತಾರೆ? ಅವನ್ನ ಮಾಡ್ರಿ, ನಂಗೆ ಇವಾಗ ಮಾಡಿದ್ರೆ ಮದ್ವೆನೆ, ಇಲ್ಲಾಂದ್ರೆ ನನ್ನ ಮದ್ವೆನೆ ನಾನು ಮಾಡ್ಕೊಳಲ್ಲ, ಇವಾಗ ಮಾಡಿದ್ರೇನೆ ಅನ್ನ ಸರ್. ಅದಕ್ಕೆ ಮಾಡ್ಬಿಟ್ಟಿದ್ದಾರೆ ಸರ್. ಅದು ಹೋಗಿ ತಾಲಿ ಮೊನ್ನೆ ತಂದು ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆನೆ ತಾಲಿ ಕಟ್ಸ್ರಿ, ಇಲ್ಲಾಂದ್ರೆ ನನ್ನ ಮದುವೆ ಮಾಡ್ಕೊಳಲ್ಲ ಆಮೇಲೆ ಆದ್ರೆ ಅಂತ. ಅರೇಂಜ್ ಸರ್. ಫಸ್ಟ್ ನೋಡಿದ್ರು ಸರ್ ಹುಡ್ಗಿನ್ ಮಾಡೋಣ ಅಂತೇಳಿ, ಅಂಕ ಇದ್ದೋಗಿದ್ನು ಬೇಡ ಅಂತ ಅವನೇ ನಾನು ಹುಡ್ಗಿನ್ ಮಾಡ್ಕೊಂತೀನಿ ಅಂತೇಳಿ ಫೋನಲ್ಲೆಲ್ಲ ಮಾತಾಡ್ಕೊಂಡ ಇದ್ದೆ ಸರ್. ಆಮೇಲೆ ಇಷ್ಟಪಟ್ಟಿದ್ದೆ ಸರ್. ಫಸ್ಟ್ ನೋಡಿರೋದೆ, ಆಮೇಲೆ ನೋಡ್ಕ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡೆ ಸರ್. ಗೊತ್ತಿಲ್ಲ ಸರ್, ಏನು ಮಾತಾಡಿಲ್ಲ. ಮನೆಗೆ ಬಂದ್ರು ಸೈಲೆಂಟ್ ಆಗಿ ಕುತ್ಕೊಂಡ್ರು ಸರ್. ಏನು ಒಂದ್ ಮಾತು ಕೂಡ ಒಬ್ರಿಗೊಬ್ರು ಏನು ಮಾತಾಡ್ಕೊಂಡಿಲ್ಲ, ಕುತ್ಕೊಂಡೇ ಇದ್ರು. ಟೀ ಕೊಟ್ಟೆ ಕುಡಿದ್ರು. ಅವ್ನು ನಿಲ್ತ್ಕೊಂಡೇ ಇದ್ನು. ಅಪ್ಪಯ್ಯ ಕುತ್ಕ ಅಪ್ಪಯ್ಯ, ಯಾಕೆ ನಿಲ್ತ್ಕೊಂಡಿದ್ದೀಯಾ ಅಂದ್ರೆ ಅವ್ಗಿನೂ ನಿಲ್ತ್ಕೊಬಿಟ್ಟು, ನೋಡಿ ನೀನ್ ನಿಲ್ತ್ಕೊಂಡಿರತ್ತ ಅವ್ಗಿನೂ ಪಾಪ ನಿಲ್ತ್ಕೊಂಡ್ ಅವಳಿ ಕುತ್ಕ ಅಂದ್ರೆ ಆಮೇಲೆ ಹೋಗಿ ಕುತ್ಕೊಂಡು ಟೀ ಕುಡ್ಕೊಂಡು ಎಲ್ಲ ಕುಡಿದೈತೆ. ಗ್ಲಾಸ್ ಇತ್ತು ನಾನು ಹೊರಗಡೆ ಬಯಸಿ ಹಿಂಗೆ ಕದ ಹಾಕೊಂಡು. ನಂಗೆ ಗೊತ್ತಿಲ್ಲ ಅದೇನು ನಾನು ಗಲಾಟೆ ಆಡ್ತೇನೋ ಗೊತ್ತಿಲ್ಲ ಸರ್. ಇಲ್ಲಿ ಏನಾದ್ರು ಆಡಿದ್ರೆ ಮುಂಚೆ ಮದ್ವೆ ಇದು ಫೋನಲ್ಲಿ ಏನಾದ್ರು ಮಾಡ್ಕೊಂಡಿದ್ದೀವಿ? ಏನ ಮಾತಾಡ್ಕೊಂಡಿದ್ರೇನ ಸರ್, ಅದು ಗೊತ್ತಿಲ್ಲ ಸರ್. ಮಾತಾಡ್ತಾ ಇದ್ದೀನಿ ಇಷ್ಟಪ್ಪ, ಆಮೇಲೆ ಬೇಡ ಅಂತೇಳಿ ಅವ್ನಿಗೆ ಇಷ್ಟಪಟ್ಟು ಮಾಡ್ಕೊಂತೀನಿ ಅಂತೇಳಿ ಮಾಡ್ಕೊಂಡಿದ್ದೆ. ನಾನು ಏನು ಬಂದು ಮನೆಗೆ ಬಂದು ನೋಡಿ, ಮದುವೆ ಮನೇಲಿ ಏನೇನಾಯ್ತು ಅವತ್ತು ಸಂಜೆಯ ಘಟನೆ ಏನು ಅನ್ನೋದನ್ನ ಮೃತ ನವೀನ್ ಸಹೋದರಿ ಹೇಳ್ತಾ ಇದ್ದಾರೆ. ಅವಳೇ ಬೇಕು ಅಂತ ಇಷ್ಟಪಟ್ಟು ಮದುವೆ ಆದ, ಆಕೆ ಇಲ್ಲ ಅಂದ್ರೆ ನಾವು ಮದುವೆನೇ ಆಗಲ್ಲ ಅಂತ ಹೇಳಿದ. ಆ ಕಾರಣಕ್ಕಾಗಿ ನಾವು ಕುಟುಂಬಸ್ಥರೆಲ್ಲ ಕೂತು ಮಾತಾಡಿ ಒಪ್ಪಿಸಿ ಮಂಗಳವಾರ ಹೋಗಿ ತಾಳಿ ತೆಗೆದುಕೊಂಡು ಬಂದಿದ್ದೀವಿ. ನಿನ್ನೆ ಮದುವೆ ಮಾಡಿಸಿದ್ದೀವಿ. ಸಂಜೆ ಎಲ್ಲ ನಾರ್ಮಲ್ ಆಗಿದ್ರು, ಟೀ ಎಲ್ಲ ಕುಡಿತಾ ಇದ್ರು. ಅದಾದ್ಮೇಲೆ ಇಬ್ರು ರೂಮ್ಗೆ ಹೋದ್ರು. ಅದಾದ್ಮೇಲೆ ಜೋರ ಕೂಗು ಕೇಳ್ತು, ಹೋಗಿ ನೋಡಿದ್ರೆ ಈ ಥರ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಏನು ಸಮಸ್ಯೆ ಆಯಿತು ಅನ್ನೋದು ಈಗಿರುವಂಥ ಪ್ರಶ್ನೆ. ನನಗೆ ಆ ಹುಡುಗಿನೇ ಬೇಕು, ಆ ಹುಡುಗಿ ಇಲ್ಲಾಂದರೆ ನನಗೆ ಬದುಕಲ್ಲ, ನನಗೆ ಮದುವೆ ಮಾಡಿ ಅಂತ ಹೇಳ್ತೀವಿ ಸರ್. ಆಯ್ತಂತ ಆ ಹುಡುಗಿ ಅವ್ರ ಅಪ್ಪ ಅಮ್ಮನೂ ಹಂಗೆ ಹೇಳ್ತಾರೆ ಸರ್. ನಮ್ಮ ಹುಡುಗಿನೂ ಈ ಥರನೇ ಮಾಡ್ತಾವಳೆ, ಅದಕ್ಕೆ ಇಬ್ಬರು ನಾವೆಲ್ಲ ಸೇರಿ ಮದುವೆ ಮಾಡ್ತೀವಿ ಸರ್. ನಿನ್ನೆ ಬೆಳಗ್ಗೆ 6 ಗಂಟೆ ಒಳಗಡೆ ಮದುವೆ ಮಾಡಿದ್ರಿ. ಅವರಿಬ್ಬರು ಚೆನ್ನಾಗೇ ಇದ್ರು ಸರ್, ಮಾತಾಡ್ಕೊಂಡು ನಗ್ನಗ್ತಾ ಚೆನ್ನಾಗೇ ಇದ್ರು ಸರ್. ಮತ್ತು ಸಾಯಂಕಾಲ ಒಂದು 5 ಗಂಟೆ ಮಧ್ಯೆ ಸರ್ ಇಲ್ಲಿ ಬಂದು ಓಡಾಡ್ಕೊಂಡು ಆ ಮನೆಗೆ ಹೋಗೋರು ಸರ್, ಪಕ್ಕದ ಮನೆಗೆ ಟೀ ಕುಡಿಯೋಕ್ಕ. ಅವಳಿಗಿನ್ನೂ ಟೀ ಮಾಡಿಕೊಟ್ಟವ್ರು ಸರ್. ಕುಡಿದು ಅವರು ಚಿಲ್ಕಾಕ್ಕೊಬಿಟ್ರಂತೆ ಸರ್. ಈ ಹುಡುಗಿ ಮಗನೂ ಹೊರಗಡೆ ಬಂದುಬಿಟ್ಲು ಅಂತ ಹೇಳ್ಬಿಟ್ಟು ಎತ್ಕೊಳಕ್ಕೆ ಬಂದವಳೆ ಅವ್ರಿಗೆ ಕೊಯ್ಕೊಂಡವಳು. ಅವರು ಚಿಲ್ಕಾಕ್ಕೊಬಿಟ್ಟು ಅವರಿಬ್ರು ಇಷ್ಟಪಟ್ಟಿದ್ದಕ್ಕೆ ಸರ್ ನಾವು ಮದುವೆ ಮಾಡಿದ್ದ. ಏನೋ ಇಬ್ಬರು ಚೆನ್ನಾಗಿರಲಿ, ಬದುಕಲಿ, ಬಾಳಲಿ ಅಂತ. ಅದೇನೋ ಸರ್, ನಾವು ಬಾಗಿಲು ತಬ್ಕೊಂಡು ಹೊಲ್ಕೋದು ಇದಕ್ಕೆ ಇಬ್ಬರು ಬಿದ್ದೋಗಿದ್ರು ಸರ್. ಯಾರು ಹೋಗ್ಕೊಂಡ್ರಂತ ಹೇಳೋಕ್ಕಾಗ್ತಾ ಇಲ್ಲ ಸರ್. ಇಬ್ಬರಿಗೂ ಗಾಯ ಆಗಿತ್ತು ಸರ್. ಅದೇ ಮಚ್ಚ ಏನೋ ಸಿಕ್ತಂತೆ ಸರ್ ಮನೆಗೆ. ಅವ್ರಿಗೆ ಇಲ್ಲ ಅಂದರೆ ನಾನಿರಲ್ಲ, ಅವ್ರಿಗಿಲ್ಲ ಅಂದರೆ ನಾನಿರಲ್ಲ ಅಂತ ಅವರು ಗಲಾಟೆ ಮಾಡಿ ನಮ್ಮನ್ನೆಲ್ಲ ದೊಡ್ಡವ್ರನ್ನೆಲ್ಲ ಒಪ್ಪಿಸಿ ಮಾಡ್ಕೊಂಡಿದ್ವಿ ಸರ್. ಅವ್ರಿಗೆ ಕಾಲೇಜ್ಗೆ ಹೋಗ್ತಾ ಇದ್ಲಂತೆ ಸರ್. ಆ ಹುಡುಗನು ಬಟ್ಟೆ ಅಂಗಡಿ ಹಾಕ್ಕೊಂಡಿದ್ದೀನಿ ಸರ್, ರಾಜಪೇಟೆ ರೋಡ್. ನಿನ್ನೆ ಅವ್ರ ಅಪ್ಪ ಅಮ್ಮ ಇಲ್ಲೇ ಇದ್ರು ಸರ್. ಹ್ಞೂ ಸರ್, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ಮೇಲೂ ಇಲ್ಲೇ ಇದ್ರು ಸರ್. ಮದುವೆ ಖರ್ಚೇನಿಲ್ಲ ಸರ್, ಸಿಂಪಲ್ ಆಗಿ ಮಾಡಿದ್ದು ಸರ್. ನಾವೇ ತಾಳಿ ಕೊಟ್ಟು ಕಾಲುಂಗುರ ತಗೊಬಂದು